ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಸರ್ಕಾರದ ಕಡೆಯಿಂದ ಒಂದು ಹೊಸ ಆದೇಶ ಆಗಿದೆ. ಪ್ರತಿಯೊಬ್ಬ ರೈತರು ತಪ್ಪದೇ ಈ ಕೆಲಸನ ಮಾಡಬೇಕು. ಯಾರ ಹೆಸರಲ್ಲಿ ಜಮೀನಿರುತ್ತೋ ಅಂತಹ ರೈತರು ಈ ಕೆಲಸನ ಜುಲೈ 31 ಒಳಗಡೆ ಮಾಡಿಬಿಡಿ. ಇಲ್ಲಾಂದರೆ ನೀವು ಮುಂದೆ ಇದಕ್ಕೆ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿ ಬೇಕಿದ್ರೂ ಬರಬಹುದು. ಹೌದು, ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ಅದ್ರ ಪ್ರಕಾರ ಪ್ರತಿಯೊಬ್ಬ ರೈತನು ತನ್ನ ಪಹಣಿಗೆ ಆಧಾರ್ ಸೀಡಿಂಗ್ ಮಾಡಿಸ್ಬೇಕು. ಇದು ಕಂಪಲ್ಸರಿ ಮಾಡಿಸಿರೋದ್ರಿಂದ ಇಲ್ಲಿವರೆಗೂ ಯಾರು ತಮ್ಮ ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ವೋ, ಸ್ಟೇಟಸ್ ಸೀಡಿಂಗ್ ಮಾಡಿಸಿಲ್ವೋ ಅಂಥವರು ತಕ್ಷಣವೇ ಸೀಡಿಂಗ್ನ ಮಾಡಿಸ್ಕೊಳ್ಳಿ. ಅಧಿಕೃತವಾಗಿ ಇದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇತ್ತೀಚೆಗೆ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ತಿಳಿಸಿದ್ರು, ಕಂದಾಯ ಇಲಾಖೆಯ ದಾಖಲೆಗಳನ್ನೆಲ್ಲ ನಾವು ಡಿಜಿಟಲ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವಿ. ಜುಲೈ 31 ಒಳಗೆ ಈ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ. ಹಾಗಾಗಿ ನಿಮ್ಮ ಪಹಣಿಗಳಿಗೆ ಆಧಾರ್ ಸೀಡಿಂಗ್ ಮಾಡಿಸೋದು ಕಂಪಲ್ಸರಿ. ಇದನ್ನು ಯಾವ ರೀಸನ್ಸ್ಗೋಸ್ಕರ ಮಾಡಿಸ್ಕೋಬೇಕು, ಆಧಾರ್ಗೆ ಪಹಣಿನ ಲಿಂಕ್ ಮಾಡಿಸ್ಕೊಂಡ್ರೆ ಏನು ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ನಿಮಗೆ ಸರ್ಕಾರದ ಸೌಲಭ್ಯ ಪಡೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದರಲ್ಲಿ ಬೆಳೆ ವಿಮೆ ಹಣ ಆಗಿರ್ಬೋದು, ಬೆಳೆ ಹಾನಿ ಪರಿಹಾರ ಹಣ ಆಗಿರಬಹುದು, ನಿಮಗೆ PM ಕಿಸಾನ್ ಹಣ ಪಡೆಯೋದಕ್ಕೆ ಆಗಿರಲಿ, ಮತ್ತು ನಿಮ್ಮ ದಾಖಲೆಗಳನ್ನ ತುಂಬ ಸುಲಭವಾಗಿ ನೀವು ಬದಲಾಯಿಸ್ಕೋಬಹುದು. ಪಹಣಿಯಲ್ಲಿ ನಿಮ್ಮ ಹೆಸರಿದ್ದು ಆಧಾರ್ ಸೀಡಿಂಗ್ ಆಗಿತ್ತು ಅಂದರೆ ನೀವು ಯಾವುದಾದ್ರೂ ಬ್ಯಾಂಕಲ್ಲಿ ಲೋನ್ ಮಾಡಿಸೋದಕ್ಕೆ ಹೋಗ್ತೀರಾ, ಅವರು ಹಲವಾರು ದಾಖಲೆಗಳನ್ನ ಕೇಳ್ತಾರೆ. ಜಮೀನಿನ ಓನರ್ ಬಗ್ಗೆ ಸ್ವಲ್ಪ ಗೊಂದಲಗಳು ಇರುತ್ತಲ್ವ, ಸೊ ನಿಮ್ಮ ಆಧಾರ್ಗೆ ಅದು ಲಿಂಕ್ ಆಗಿತ್ತು ಅಂದರೆ ಬೇಗ ಕೂಡ ನಿಮಗೆ ಲೋನ್ಗಳು ಸ್ಯಾಂಕ್ಷನ್ ಆಗಿಬಿಡುತ್ತೆ. ಮತ್ತು ಮುಖ್ಯವಾಗಿ ಅವರೇ ಹೇಳಿರೋದ್ರಿಂದ ಡಿಜಿಟಲ್ ಮಾಡೋ ಉದ್ದೇಶ ಕೂಡ ಜಾಸ್ತಿನೇ ಇದೆ. ಸರ್ಕಾರಿ ಸೌಲಭ್ಯಗಳಲ್ಲಿ ಸರ್ಕಾರಿ ಸಬ್ಸಿಡಿ ಹಣ ಪಡೆಯೋದಕ್ಕೆ ನಿಮ್ಮ ಯಾವುದಾದ್ರೂ ಲ್ಯಾಂಡ್ ಮೇಲೆ ನೀವು ಸಬ್ಸಿಡಿನ ಅಪ್ಲೈ ಮಾಡ್ಕೊತೀವಿ ಅಂದರೆ ಅದು ಯೋಗ್ಯರಿಗೆ ಇದ್ರ ಮುಖಾಂತರ ತಲುಪುತ್ತೆ. ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಪಡೆಯೋದಕ್ಕೂ ತುಂಬ ಸಹಾಯಕಾರಿಯಾಗುತ್ತೆ. ನೀವು ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಲೋನ್ ಮಾಡಿಸೋದಕ್ಕೆ ಹೋದರೆ ಅವರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಹೆಸರು ನಿಮ್ಮ ಹೆಸರಲ್ಲೇ ಇದೆಯಾ ಅಥವಾ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಅದೇ ನೀವು ಇದನ್ನು ಸೀಡಿಂಗ್ ಮಾಡಿಸ್ಕೊಂಡಿದ್ರೆ ಡಿಜಿಟಲ್ ರೂಪದಲ್ಲಿ ಇರೋದ್ರಿಂದ ನಿಮಗೆ ಬೇಗ ಕೂಡ ಲೋನ್ಗಳು ಸ್ಯಾಂಕ್ಷನ್ ಆಗುತ್ತೆ. ಸೇಲ್ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಮತ್ತು ಹೊಸ ಜಮೀನುಗಳನ್ನ ನೀವು ತೊಗೋಬೇಕಾದ್ರೆ ಭೂಮಿಯ ಮಾಲೀಕರು ಯಾರು ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಚಟುವಟಿಕೆಗಳು ಇದು ಸಹಾಯಕಾರಿಯಾಗಿದೆ. PM ಕಿಸಾನ್ ಹಣ ಪಡೆಯೋದಕ್ಕೆ ಈಗ 8,000 ಮಾಡ್ತೀವಿ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಹಣನ ಪಡೆಯೋದಕ್ಕೂ ಕೂಡ ನಿಮಗೆ ಆಧಾರ್ ಸೀಡಿಂಗ್ ಆಗಿರೋದು ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಹತ್ರ ಎಷ್ಟು ಲ್ಯಾಂಡ್ ಇರುತ್ತೆ ತಕ್ಷಣ ಹೋಗಿ ನೀವು ಸಪ್ರೇಟಾಗಿ ಪಹಣಿನ ಲಿಂಕ್ ಮಾಡಿಸ್ಕೊಳ್ಳಿ. 2 ಎಕರೆ ಸಪ್ರೇಟ್ ಇರುತ್ತೆ ಅಂದ್ಕೊಳ್ಳಿ, ಆ ಎಕರೆಗೆ ಸಪ್ರೇಟಾಗಿ ಪಹಣಿನ ಸೀಡಿಂಗ್ ಮಾಡಿಸ್ಕೊಬೇಕು. ಇನ್ನೊಂದು ಕಡೆ ಕೂಡ ಸಪ್ರೇಟಾಗಿ ನೀವು ಸೀಡಿಂಗ್ ಮಾಡಿಸ್ಕೋಬೇಕು. ಮೊಬೈಲ್ನಲ್ಲೇ ಬೇಕಿದ್ರೂ ನೀವು ಸೀಡಿಂಗ್ ಮಾಡ್ಕೋಬಹುದು. ಸರ್ಕಾರದ ವೆಬ್ಸೈಟ್ ಆದಂತಹ ಭೂಮಿ ಪೋರ್ಟಲಲ್ಲಿ ನೀವು ಮಾಡ್ಕೋಬಹುದು. ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕೊಟ್ಟು ನಿಮಗೆ OTP ಬರುತ್ತೆ. ನೆಕ್ಸ್ಟ್ ಆಧಾರ್ ಸೀಡಿಂಗ್ಗೆ OTP ಹೋಗುತ್ತೆ. ಸ್ವಲ್ಪ ಡೀಟೇಲ್ಸ್ಗಳನ್ನೆಲ್ಲ ನೀವು ಫಿಲ್ ಮಾಡಿದ್ರೆ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ನೀವು ಪಹಣಿನ ಲಿಂಕ್ ಮಾಡ್ಕೋಬಹುದು. ಅಥವಾ ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಪಂಚಾಯತಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೋಬಹುದು ಸುಲಭವಾಗಿ. ಇದಕ್ಕೆ ಜಾಸ್ತಿ ಏನೂ ಫೀಸ್ ಇರೋದಿಲ್ಲ, ಒಂದು 50-100 ಫೀಸ್, ತುಂಬ ಕಮ್ಮಿನೇ ಫೀಸ್ನ ತಗೋತಾರೆ. ಇದು ಕಂಪಲ್ಸರಿ ಇರೋದ್ರಿಂದ ಮಿಸ್ ಮಾಡದೆ ಜುಲೈ 31ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ಈ ಕೆಲಸ ಮಾಡಿಬಿಡಿ. ಮತ್ತು ಇದನ್ನು ಮಾಡೋದಕ್ಕೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಹಣಿ ಬೇಕಾಗುತ್ತೆ, ಲ್ಯಾಂಡ್ ಓನರ್ ಭೂಮಿಯ ಮಾಲೀಕ ಯಾರಿರ್ತಾರೆ ಅವ್ರದ್ದು ಒಂದು ಫೋಟೋ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಇಷ್ಟು ಇದ್ರೆ ನೀವು ತಕ್ಷಣ ಹೋಗಿ ಪಹಣಿಗೆ ಆಧಾರ್ ಸೀಡಿಂಗ್ ಮಾಡಿಸ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ, ನಾನು ಕೊಡೋ ಇನ್ಫಾರ್ಮೇಷನ್ ಯೂಸ್ಫುಲ್ ಇದ್ದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.